ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ. ಉಳಿವಿ ಚನ್ನಬಸವಣ್ಣನ ದರ್ಶನಕ್ಕಾಗಿ ನಾಗಾವಿಯಿಂದ ಉಳಿವಿ ಕ್ಷೇತ್ರಕ್ಕೆ ಭಕ್ತರ ಸಂಭ್ರಮದ ಪಾದಯಾತ್ರೆ, ಭಜನೆ ಮತ್ತು ಪುರಾಣ ಪ್ರವಚನ, ಸತ್ಸಂಗಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಶತಶತಮಾನಗಳಿಂದ ಭಕ್ತರ ಜನಮನದಲ್ಲಿ ಉಳಿತಿವೆ. ಇದೇ ಹಾದಿಯಲ್ಲಿ ಸಾಗುತ್ತಿರುವ ಸಿದ್ಧರ ತಪೋಭೂಮಿ ಎಂದು ಹೆಸರಾದ ಮಹರ್ಷಿ ನಾಗಾರ್ಜುನನ ಹೆಸರಿನಿಂದ ಕರೆಯುವ ಗದಗ ತಾಲೂಕಾ ನಾಗಾವಿ ಗ್ರಾಮವು ಒಂದಾಗಿದೆ. 10ನೇ ಶತಮಾನಕ್ಕೂ ಪೂರ್ವದಲ್ಲಿ ಅಂದು ಜಮದಗ್ನಿ ಗುಡ್ಡ ಎಂದು ಕರೆಯಲ್ಪಟ್ಟು ಇಂದು ಜಂಬಯ್ಯನ ಗವಿ ಎಂದು ಕರೆಯಲ್ಪಡುವ ಗುಡ್ಡದ ತುದಿಯಲ್ಲಿ ಅಂದು ಸಾಧು ಸತ್ಪುರುಷರು ತಪಸ್ಸು ಮಾಡುತ್ತಿದ್ದರು. ಸಂಜೆಯ ವೇಳೆಗೆ ಗವಿಯಿಂದ ಹೊರಬರುವ ಸತ್ಪುರುಷರು ಪಂಜು ಹಚ್ಚಿಕೊಂಡು ಭಜನೆ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಅಂತಹ ದೃಶ್ಯಗಳನ್ನು ಅಂದು ಕಣ್ಣಾರೆ ನೋಡಿದ ಗ್ರಾಮದ ಜನರಿಂದ ತಿಳಿದಿರುವ 100ರ ಅಂಚಿನಲ್ಲಿರುವ ವಯೋವೃದ್ಧ ಇಂದಿನ ಹಿರಿಯರು ಇಂದಿಗೂ ಸ್ಮರಿಸಿಕೊಳ್ಳುತ್ತಾರೆ. ಅಂದಿನಿಂದಲೂ ಸಾಗಿ ಬಂದ ನಾಗಾವಿ ಗ್ರಾಮದವರ ಭಜನಾ ಸೇವೆ ಇಂದಿನವರೆಗೂ ಮುಂದುವರೆದುಕೊಂಡು ಬಂದಿದೆ. ನಾಗಾವಿ ಗ್ರಾಮದ ಬಸವೇಶ್ವರ ಭಜನಾ ಸಂಘಕ್ಕೆ ಶತಮಾನಗಳ ಇತಿಹಾಸ ಇದೆ. ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ, ಶಿಶುನಾಳ ಶರೀಫರ ಜಾತ್ರಾ ಮಹೋತ್ಸವ, ಹಲವಾರು ರಾಜ್ಯಗಳಲ್ಲಿನ ದೇವಸ್ಥಾನಗಳ ಯಾತ್ರೆ ಕೈಗೊಂಡಿರುವ ಕೀರ್ತಿ ಇವರದಾಗಿದೆ. ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ದಿನ ಜರುಗುವ ಉಳುವಿ ಚನ್ನಬಸವೇಶ್ವರ ಜಾತ್ರೆಗೆ ಭಜನಾ ಸಂಘದ 100 ಸದಸ್ಯರು ಕಳೆದ 20 ವರ್ಷಗಳಿಂದ ಪಾದಯಾತ್ರೆ ಮೂಲಕ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. 20ನೇ ವರ್ಷದ ಪಾದಯಾತ್ರೆಯನ್ನ ಬಸವೇಶ್ವರ ಭಜನಾ ಸಂಘದವರು ಶಕ್ತಿ ಸ್ವರೂಪಿಣಿ ದ್ಯಾಮಮ್ಮ ದೇವಿಗೆ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿ ಹಿರೇಮಠವರ ಸಮ್ಮುಖದಲ್ಲಿ ಭಜನಾ ಸೇವೆ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆಯನ್ನು ಪ್ರಾರಂಭಿಸಿದರು. ನಾಗಾವಿ ಗ್ರಾಮದ ಬೀದಿಗಳಲ್ಲಿ ಪಾದಯಾತ್ರಿಕರಿಗೆ ಹಲವಾರು ಭಕ್ತ ಜನತೆ ಉಪಹಾರ ಕೊಟ್ಟು ಸತ್ಕರಿಸಿದರಲ್ಲದೆ ಪೂಜ್ಯರ ಪಾದ ಸೇವೆಗೈದು ಪುನೀತರಾದರು. ಇದೇ ಸಂದರ್ಭದಲ್ಲಿ ಸತತ 20 ವರ್ಷಗಳಿಂದ ಪಾದಯಾತ್ರೆಯ ನೇತೃತ್ವ ವಹಿಸಿದ್ದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿಗಳು ಹಿರೇಮಠ ಹಾಗೂ ಶಿವಪ್ಪ ಮಾಸ್ತರ್ ಹೊಂಬಳ್ ಅವರಿಗೆ ಗ್ರಾಮದ ಸೋಮೇಶ್ ಹಿರೇಮಠ ಪ್ರತಿಷ್ಠಾನ ಹಾಗೂ ಸಮಸ್ತ ಗ್ರಾಮಸ್ಥರ ವತಿಯಿಂದ ಗ್ರಾಮದ ಪ್ರಮುಖ ಹಿರಿಯರು ಹಾಗೂ ಗದಗ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಿಎಸ್ ಚಿಂಚಲಿ ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಶಾಂತಗೌಡ ಪಾಟೀಲ್ ಹಾಗೂ ಕಿರಣಗೌಡ ಪಾಟೀಲ್ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠ ಅವರು ಸುಕ್ಷೇತ್ರ ಉಳುವಿಗೆ ಪಾದಯಾತ್ರೆ ಕೈಗೊಂಡಿರುವ ಪಾದಯಾತ್ರಿಗಳಿಗೆ ಶುಭ ಕೋರಿದರು. ಪ್ರಥಮ ಪಾದಯಾತ್ರೆಯ ರೂವಾರಿಗಳಾದ ಗದಗ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಿಎಸ್ ಚಿಂಚಲಿ ಹಾಗೂ 20 ವರ್ಷಗಳ ಪಾದಯಾತ್ರೆ ಅನುಭವ ಹೊಂದಿರುವ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿಗಳು ಹಿರೇಮಠ ಅವರು ಪಾದಯಾತ್ರೆ ಕುರಿತು ಮಾತನಾಡಿದರು. ಈಗಾಗಲೇ ಶ್ರೀ ಕ್ಷೇತ್ರ ಉಳುವಿಗೆ ನಾಗಾವಿಯಿಂದ ಪಾದಯಾತ್ರೆ ಕೈಗೊಂಡು 20ನೇ ವರ್ಷ ಈಗ ನಾವು ಹೋಗ್ತಾ ಇದ್ದೀವಿ. ಈಗ 20 ವರ್ಷದಿಂದ ನಾವೆಲ್ಲ ಸಮಾನ ಮನಸ್ಕರು 4-5 ಜನ ಹಿರಿಯರು ಕೂಡ್ಕೊಂಡು ತೀರ್ಮಾನ ಮಾಡಿ ಬಸವೇಶ್ವರ ಭಜನಾ ಸಂಘದವರ ಜೊತೆಗೆ ಶ್ರೀ ಕ್ಷೇತ್ರ ಉಳುವಿಗೆ ತಲುಪ್ತಾ ಇದ್ದೇವೆ. ಉಳುವಿಗೆ ಹೋದ ನಂತರ ಸಾಕಷ್ಟು ಜನರಲ್ಲಿ ಧಾರ್ಮಿಕ ಭಾವನೆಗಳು ಹೆಚ್ಚಾಗಿದ್ದಲ್ದನೆ ಅವರ ನಿತ್ಯ ಜೀವನದಲ್ಲಿಯೂ ಕೂಡ ಬಹಳಷ್ಟು ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದನ್ನು ನಾವು ಮನಗಂಡೀವಿ. ಆಮೇಲೆ ಉಳುವಿಗೆ ಹೋಗುವಾಗ ದಾರಿಯಲ್ಲಿ ನಮಗೆ ಭಕ್ತಾದಿಗಳು ಬಹಳಷ್ಟು ಆದರ ಆತಿಥ್ಯವನ್ನು ಮಾಡಿ ನೋಡಿರೋದ್ರಿಂದ ಇದು ಉಳುವಿ ಚನ್ನಬಸವಣ್ಣನ ಒಂದು ಕೃಪೆಯಿಂದ ಇದೆಲ್ಲ ಸಾಧ್ಯ ಆಗೈತಿ ಅಂತ ನಾನು ಅತ್ಯಂತ ಆನಂದದಿಂದ ಹೇಳ್ಬೋದು. ನೀವು ಭಜನೆ ಮಾಡ್ಕೊಂಡು ಹೋಗ್ತೀರಾ? ಹಂಗೆ ಹೌದೌದ್ರಿ. ಭಜನೆ ಶ್ರೀ ಬಸವೇಶ್ವರ ಭಜನಾ ಸಂಘದವರ ಪ್ರಾರಂಭದಿಂದನೂ ಕೂಡ ಅವರ ಜೊತೆಯೊಳಗ ಈ ಉಳುವಿ ಪಾದಯಾತ್ರೆ ಸಾಗ್ತಾ ಬಂದಿದೆ. ಪಾದಯಾತ್ರೆ ಸಂದರ್ಭದಲ್ಲಿ ಕೂಡ ಬಸವೇಶ್ವರ ಭಜನಾ ಸಂಘದಲ್ಲಿರ್ಬೋದು, ಎಲ್ಲರೂ ಇರ್ಬೋದು, ಅತ್ಯಂತ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಶ್ರದ್ಧೆ ಭಕ್ತಿಯಿಂದ ಹೋಗಿ ಬರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ನೀವು ಎಷ್ಟು ಜನ ಹೋಗ್ತೀರಿ? ಆಮೇಲೆ ಎಷ್ಟು ದಿವಸ ಆಗ್ಬೋದು? ನಾವು ಪ್ರಾರಂಭದ ವರ್ಷದಲ್ಲಿ ಕೇವಲ 24 ಜನ ಇದ್ವಿ. ಈಗ 100 ಸಂಖ್ಯೆಗಿಂತ ಹೆಚ್ಚಿನ ಪಾದಯಾತ್ರಿಗಳು ನಮ್ಮ ಈ ಒಂದು ಪಾದಯಾತ್ರೆ ಒಳಗೆ ಪಾಲ್ಗೊಳ್ಳುತ್ತಾರೆ. ದಿನ ಎಷ್ಟು ಆಗ್ಬೋದು? ನಿಮ್ಗೆ ಎಷ್ಟು ದಿವಸ ಆಗ್ಬೋದು? ನಾವು 6ನೇ ವಸತಿ ಉಳಿಗೆ ಇರ್ತೀವಿ. 5ನೇ ವಸತಿ ದೇವಸ್ಥಾನಗಳಿಗೆ ನಾವು ವಸತಿ ಮಾಡಲಿಲ್ಲ ಅಂದ್ರೆ ಆಲೆ ಶಿವಪುರಕ್ಕೆ ನಾವೆಲ್ಲ ಶಿವಪುರ ವಸತಿ ಮಾಡಲಿಲ್ಲ ಅಂದ್ರೆ 5ನೇ ದಿವಸಕ್ಕೆ ಹೋಗ್ಬೋದು. 25ರಿಂದ 30-35 ಕಿಲೋಮೀಟರ್ ಒಂದು ದಿವಸಕ್ಕೆ ನಾವು ಪಾದಯಾತ್ರೆ ಹೋಗ್ತೀವಿ. ಈ ಸಂದರ್ಭದಲ್ಲಿ ನಾಗಾವಿ ಗ್ರಾಮದ ಶರಣಬಸವೇಶ್ವರ ಪುರಾಣ ಸಮಿತಿಯ ಹಿರಿಯರು, ಗಂಗಾಧರೇಶ್ವರ ಯುವಕ ಮಂಡಳದವರು, ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಪದಾಧಿಕಾರಿಗಳು, ಗದಗಿನ ಉದ್ಯಮದಾರರಾದ ಡಿಆರ್ ಟಿಕಂದಾರ್,
ಅಸುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಲ್ತಾಫ್ ಕಾಗದ್ಗಾರ್, ಅಸುಂಡಿ ಗ್ರಾಮದ ಯುವ ಮುಖಂಡರಾದ ಸಿದ್ದಾರೂಢ ರಾಮೇನಹಳ್ಳಿ, ಕಳಸಾಪುರ ಗ್ರಾಮದ ಪಂಚಾಯತ್ ಸದಸ್ಯರಾದ ನಿಂಗಯ್ಯ ಶ್ರೀಪಾದಯ್ಯ ಇಟ್ಕಿಮಠ್, ಗದಗ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಮಂಜುನಾಥ ವಡ್ಡರ್, ಬೆಳದಡಿ ಗ್ರಾಮದ ಮಂಜುನಾಥ ಹಳ್ಳೂರ್ಮಠ್, ನಾಗಾವಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗಣೇಶ್ ಲಮಾಣಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಉಳಪ್ಪ ಶಿಗ್ಲಿ, ಅಲ್ಲಾಸಾಬ್ ಪೀರ್ ಖಾನ್ನವರ್ ಹಾಗೂ ನಾಗಾವಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಗ್ರಾಮದ ಗುರು ಹಿರಿಯರು, ಗುರುಮಾತೆಯರು ಪಾದಯಾತ್ರಿಗಳಿಗೆ ಶುಭ ಕೋರಿದರು.